ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕೆಎಸ್ ಪಟ್ಟಿಹಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಗ್ರಾಮದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಜಾತ್ರೆಯನ್ನ ದೇವಿಯ ಕಮಿಟಿ ಹಾಗೂ ಗ್ರಾಮಸ್ಥರು ಸೇರಿ ಅತಿ ವಿಜೃಂಭಣೆಯಿಂದ ನಡೆಸಿದರು. ದೇವಿಯ ಅಡ್ಡಪಲ್ಲಕ್ಕಿ ಮೆರವಣಿಗೆ, ಡೊಳ್ಳು ಕುಣಿತ ಹಾಗೂ ಮುತ್ತೈದೆಯರು ಆರತಿ ಬೆಳಗುವುದರೊಂದಿಗೆ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡರು. ನಂತರ ಕಮಿಟಿಯಿಂದ ಗ್ರಾಮದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಬೈಲಹೊಂಗಲ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಪಟ್ಯಾಳ ಅಲ್ರಿ ಕೆಎಸ್ ಗ್ರಾಮ ಪಟ್ಯಾಳ ಗ್ರಾಮದಲ್ಲಿ ಈಗಾಗಲೇ ಅತಿ ಇದ್ದರಿಂದ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಅಮ್ಮನ ದೇವಿಯ ಜಾತ್ರೆ ಕೂಡ ಮಾಡ್ತಿದ್ರಿ. ತಾವು ಕೂಡ ಪೂಜ್ಯರಾಗಿ ತಾವು ಕೂಡ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಆದಿಶಕ್ತಿ ದೇವಿ ಒಂದು ಜಾತ್ರಾ ಮಹೋತ್ಸವ ಇದು 100 ವರ್ಷಗಳ ಒಂದು ಪರಂಪರೆಯಿಂದ ನಡೆಸಿಕೊಂಡು ಬಂದಿದ್ದಾರೆ ಗ್ರಾಮಸ್ಥರು, ಹಿರಿಯರು ಕೂತ್ಕೊಂಡ. ಅದರೊಳಗೆ ಮುಂದಿನ ವರ್ಷ ಅಂದ್ರೆ ಒಂದು 100 ವರ್ಷದ ಒಂದು ಶತಮಾನೋತ್ಸವದ ಹಂತಕ್ಕೆ ಬಂದೈತಿ. ಇಲ್ಲಿ ಯಾವ ರೀತಿ ಐತಂದ್ರೆ ಆ ದೇವಿಯಲ್ಲಿ ಯಾರು ಸಂಕಲ್ಪ ಮಾಡ್ಕೊಳ್ತಾರೆ, ಏನು ಬೇಡ್ಕೊಳ್ತಾರಲ್ಲ ಆ ಬೇಡ್ಕೊಂಡದ್ದನ್ನು ಆ ತಾಯಿ ಜಗನ್ಮಾತೆ ಈಡೇರಿಸ್ತಾರೆ. ಎಷ್ಟು ವರ್ಷ ಮಣ್ಣು ದೇವಿಗಳ ಪೂಜೆಗಳು ಮಾಡ್ತಾ ಇರೋದು ತಾವು? ನಾವು ಇದಕ್ಕಿಂತ ನಾವು ಪೂಜೆ ಮಾಡುವುದರಿಂದ ಅಂದ್ರೆ ಈಗ ಒಂದು 27-28 ವರ್ಷದಿಂದ ನಾವಿಲ್ಲಿ ಅರ್ಚಕರಾಗಿದ್ದೆವು. ಅದಕ್ಕಿಂತ ಪೂರ್ವದೊಳಗೆ ಮತ್ತೊಬ್ಬರು ಅರ್ಚಕರಿದ್ದರು, ಅವ್ರು ಮಾಡ್ತರು. ಇಲ್ಲೇ ದ್ಯಾಮವ್ವ ಪೂಜಾರೇ ಬೇರೆ ರೀ, ನಮ್ಮ ಸ್ವಾಮಿಗಳೇ ಬೇರೆ. ಊರಿನ ಹಿರಿಯರು ನೀವು ಕೂಡ ಒಳ್ಳೆ 25 ಜನ ಮತ್ತು ತಮ್ಮ ಶತಮಾನೋತ್ಸವ ಕೂಡ ಬರ್ತಾ ಇದೆ ಮುಂದಿನ ವರ್ಷ. ತಾವು ಕೂಡ ಇದೇ ರೀತಿಯಾಗಿ ಒಕ್ಕಟ್ಟಾಗಿ ಸಂಘಟನೆಯಾಗಿ ಮತ್ತು ತಮ್ಮ ಎಲ್ಲರೂ ಕೂಡಿ ಮಾಡ್ಬೋದು. ಇದು ಸಣ್ಣ ಹಳ್ಳಿದ್ರು ಸಹ ನಮ್ಮ ಗ್ರಾಮ ಹೆಂಗೈತೆ ಅಂದರೆ ನಮ್ಮ ಹಿರಿಯರು ಏನು ಹೇಳ್ತಾರಲ್ಲ ಎಲ್ಲನೂ ಕೇಳುವಂಥ ಜನರು ಅದಾರು. ಎಲ್ಲ ಒಕ್ಕಟ್ಟತ್ರಿ, ಎಲ್ಲರೂ ಕೂಡ್ಕೊಂಡು ಯಾರು ಏನು ಒಂದು ಸಕಾರ ಶಬ್ದ ಹತ್ತದ ಎಲ್ಲರೂ ಹೊಂದಾಣಿಕೆಯಿಂದ ಈ ದೇವಿ ಜಾತ್ರೆಯನ್ನು ನಾವು ನೆರವೇರಿಸಿಕೊಂತ ಬಂದಿದ್ದೆವು. ನಂತರ ಊರಿನ ಗ್ರಾಮಸ್ಥರು, ಭಕ್ತರು ದೇವಿಯ ದರ್ಶನ ಪಡೆದು ಕೃತಾರ್ಥರಾಗಿ ಮಹಾಪ್ರಸಾದ ಸ್ವೀಕರಿಸಿದರು. ವರದಿ ರುದ್ರಪ್ಪ ಹುಬ್ಬಳ್ಳಿ, ಕಿತ್ತೂರು ವಾಣಿ.